ನಾನು ಈ ದಿನ ನಿಮ್ಮ ಜೊತೆ ಒಂದು ಸಾಂಬಾರು ರೆಸಿಪಿನ ತುಂಬ ಸಿಂಪಲ್ಲಾಗಿ ಹೇಗೆ ಮಾಡೋದು, ಒಂದು 5 ನಿಮಿಷ 10 ನಿಮಿಷದಲ್ಲಿ ಸಾಂಬಾರನ್ನ ರೆಡಿ ಮಾಡ್ಕೋಬೋದು. ಹಾಗೆ ಈ ವಿಡಿಯೋ ಪೂರ್ತಿ ನೋಡಿದ್ರೆ ಕೆಲವೊಂದು ಟಿಪ್ಸ್ಗಳನ್ನ ಹೇಳ್ತೀನಿ, ತುಂಬ ಯೂಸ್ಫುಲ್ ಆಗುತ್ತೆ. ವಿಡಿಯೋ ಪೂರ್ತಿ ನೋಡಿ. ನಾನಿಲ್ಲಿ ಬೇಳೆಗಳನ್ನ ಬೇಯಿಸಿ ಇಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಇದರೊಂದಿಗೆ ನಾನು ತರಕಾರಿಗಳಾಗಿ ನಾನಿಲ್ಲಿ ಕ್ಯಾರೆಟ್, ಬೀನ್ಸ್ ಹಾಗೆ ಆಲೂಗಡ್ಡೆ ಇದಿಷ್ಟನ್ನು ಹಾಕಿ ನಾನಿಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ನಾನು ಬೇಳೆ ಜೊತೆಗೆ ಸೇರಿಸಿ ತರಕಾರಿಗಳನ್ನ ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ಬೇಳೆ ಜೊತೆಗೆ ತರಕಾರಿ ಹಾಕಿ ಬೇಯಿಸ್ಕೋಬೋದಲ್ವ ಅಂತ ಕೇಳ್ಬೋದು. ಆದರೆ ಏನಾಗುತ್ತೆ ಅಂದರೆ ತುಂಬಾ ಈ ತರಕಾರಿಗಳೆಲ್ಲ ಸ್ಮ್ಯಾಶ್ ಆಗಿಬಿಡುತ್ತೆ, ಒಂದು ಟೈಮು ತಿನ್ನಬೇಕು ಆ ರೀತಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ತರಕಾರಿನ ಸಪ್ರೇಟಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಇವಾಗ ಉಪ್ಪು ಎಷ್ಟು ರುಚಿಗೆ ಬೇಕಷ್ಟು, ಹಾಗೆ ಖಾರಕ್ಕೆ ಎಷ್ಟು ಬೇಕಾಗುತ್ತೆ, ನಮ್ಮ ಎಷ್ಟು ಖಾರ ತಿಂತೀವಿ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗೆ ಚಿಲ್ಲಿ ಪೌಡರು ಇಷ್ಟನ್ನು ಹಾಕಿ ಇವಾಗ ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಖಾರ ಎಲ್ಲ ಈ ತರಕಾರಿಯೊಂದಿಗೆ ಬೆರೆಸ್ಕೋಬೇಕು, ಚೆನ್ನಾಗಿ ಬೇಯಿಸ್ಕೋಬೇಕು. ಇದನ್ನು ಮುಚ್ಚಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಕೆಲವೊಬ್ಬರು ಮನೆಯಲ್ಲಿ ಖಾರ ಕಡಿಮೆ ತಿಂತಾರೆ, ಕೆಲವರು ಜಾಸ್ತಿ ತಿಂತಾರೆ. ಇಲ್ಲಿ ನೀವು ಎಷ್ಟು ಖಾರ ತಿಂತೀರೋ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ತರಕಾರಿನ ಇವಾಗ ಬೇಯೋಕೆ ಇಟ್ಬಿಡೋಣ. ನಾನಿಲ್ಲಿ ಮಸಾಲೆಗೆ ಅಂತೇಳ್ಬಿಟ್ಟು ಟೊಮೆಟೊ 4, ಹಾಗೆ ಈರುಳ್ಳಿ 1, ಬೆಳ್ಳುಳ್ಳಿ, ಹಾಗೆ ಕೊತ್ತಂಬರಿ ಸೊಪ್ಪು, ಹಾಗೆ ತೆಂಗಿನಕಾಯಿ ಇಷ್ಟನ್ನು ಹಾಕಿ ಚೆನ್ನಾಗಿ ನುಣ್ಣಗೆ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ನಾನು ಆಲ್ರೆಡಿ ಇಲ್ಲಿ ಚೆನ್ನಾಗಿ ಇದನ್ನು ನುಣ್ಣಗೆ ಗ್ರೈಂಡ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇವಾಗ ಇದು ಮಿಕ್ಸ್ ರೆಡಿ ಆಯಿತು. ಇವಾಗ ತರಕಾರಿ ಬೆಂದಿದೆಯಾ ಅಂತ ಚೆಕ್ ಮಾಡಬೇಕಾಗುತ್ತೆ. ತರಕಾರಿ ನಿಮಗೆ ಯಾವ ರೀತಿ ಬೇಕಾಗುತ್ತೆ. ಒಬ್ಬೊಬ್ಬರು ಆಫ್ ಬಾಯ್ಲ್ ಮಾಡಿ ತಿಂತಾರೆ, ಒಬ್ಬರು ತುಂಬಾ ಚೆನ್ನಾಗಿ ಬೇಯಿಸಿ ತಿಂತಾರೆ. ನಿಮ್ಮ ಮೇಲೆ ಡಿಪೆಂಡ್. ನಾನು ಇಲ್ಲಿ ತರಕಾರಿನ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಎಲ್ಲ ತರಕಾರಿಗಳು ತುಂಬ ಎಳೆಯದಾಗಿರೋದ್ರಿಂದ ಅಷ್ಟೊಂದು ಬೇಯೋದಕ್ಕೆ ಟೈಮ್ ತೊಗೊಳ್ಳಲ್ಲ. ಹಾಗೆ ನಾನಿಲ್ಲಿ ಕರಿಬೇವನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಮಸಾಲೆ ರೆಡಿ ಮಾಡಿಟ್ಟಿದ್ವಲ್ಲ ಅದನ್ನು ಇದರ ಜೊತೆಗೆ ಸೇರಿಸಿ ಇವಾಗ ಎಷ್ಟು ನೀರು ಬೇಕಾಗುತ್ತೆ ಅದಕ್ಕೆ ಅಷ್ಟು ನೀರನ್ನು ಸೇರಿಸಿ ಉಪ್ಪು ಖಾರ ಇವಾಗ ನಾವು ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಸಾಂಬಾರನ್ನ ಮುದ್ದೆ ಮತ್ತು ಅನ್ನಕ್ಕಂತೂ ಈ ಸಾಂಬಾರು ತುಂಬಾ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಸಿಂಪಲ್. ಎಷ್ಟು ಬೇಳೆ ಬೇಯಿಸಿ ಇಟ್ಬಿಟ್ಟಿದ್ರಂತೂ ವಿತಿನ್ 5 ಮಿನಿಟ್ಸಲ್ಲಿ ಈ ಸಾಂಬಾರನ್ನ ರೆಡಿ ಮಾಡ್ಕೋಬೋದು. ಒಬ್ಬೊಬ್ಬರು ಸಾಂಬಾರು ಪುಡಿನ ನಾವು ತುಂಬ ಖಾರ ಅಂದರೆ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ ಎಲ್ಲ ಯೂಸ್ ಮಾಡಿರ್ತಾರೆ. ನಾನಿಲ್ಲಿ ಒಗ್ಗರಣೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಏನೇನು ಹಾಕ್ತಾಯಿದ್ದೀನಿ ಅಂದರೆ ಆಯಿಲ್ 1 ಸ್ಪೂನು, ಸಾಸಿವೆ, ಬೆಳ್ಳುಳ್ಳಿ, ಹಾಗೆ ಒಣಮೆಣಸಿನ್ಕಾಯಿ, ಈರುಳ್ಳಿ ಆ್ಯಸ್ ಯೂಶುವಲ್ ಎಲ್ಲರೂ ಯೂಸ್ ಮಾಡೋ ಹಾಗೆಯೇ ನಾನಿಲ್ಲಿ ಇದನ್ನು ಚೆನ್ನಾಗಿ ಕಲರ್ ಚೇಂಜ್ ಆಗೋ ತನಕ ಅದನ್ನು ಫ್ರೈ ಮಾಡಿ ಸಾಂಬಾರಲ್ಲಿ ಹಾಕ್ತಿದ್ದೀನಿ. ಇವಾಗ ನಾನೊಂದು ಟಿಪ್ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಆ ಟಿಪ್ ಇವಾಗ ಹೇಳ್ತೀನಿ ನೋಡಿ. ಇವಾಗ ಅದೇ ಬಾಣಲಿಗೆ ಮತ್ತೆ 1 ಸ್ಪೂನ್ ಆಯಿಲ್ನ ಹಾಕಿ ಇದಕ್ಕೆ ನಾವು ಅರಿಶಿಣ ಹಾಗೆ ಚಿಲ್ಲಿ ಪೌಡರ್ನ ಹಾಕಿಬಿಟ್ಟು ಸ್ವಲ್ಪ ಇಂಗನ್ನು ಹಾಕಿ ಇದನ್ನು ಅಂದರೆ ಸ್ವಲ್ಪ ಆಯಿಲ್ ಬಿಸಿಯಾದ ತಕ್ಷಣ ಹಾಕಿ ತಕ್ಷಣ ನಾವು ಸಾಂಬಾರಿಗೆ ಇದನ್ನು ಸೇರಿಸ್ಬೇಕಾಗುತ್ತೆ. ಇದೇ ಇದರದ್ದು ಸೀಕ್ರೆಟ್ ಅಂತಲೇ ಹೇಳ್ಬೋದು. ಈ ಸೀಕ್ರೆಟು ಹೋಟೆಲ್ಲು ಮತ್ತು ಈ ಮದುವೆ ಮನೆಗಳೆಲ್ಲ ಇದೇ ಯೂಸ್ ಮಾಡೋದು. ಅದಕ್ಕೆ ಆ ಸಾಂಬಾರುಗಳೆಲ್ಲ ತುಂಬ ಕಲರ್ಫುಲ್ಲಾಗಿರುತ್ತೆ, ನೋಡೋದಕ್ಕೆ ರೆಡ್ಡಿಶ್ ಆಗಿ ತುಂಬ ಟೇಸ್ಟಿಯಾಗಿರುತ್ತೆ. ಈ ಟ್ರಿಕ್ನ ಯೂಸ್ ಮಾಡಿ. ನಾನಿಲ್ಲಿ ಬೆಲ್ಲನ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ಸೂಪರಾಗಿರೋ ಸಾಂಬಾರಂತೂ ರೆಡಿಯಾಗುತ್ತೆ. ಇದನ್ನು ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕಿ ಪಕ್ಕದಲ್ಲಿ ಒಂದು ಹಪ್ಪಳ ಹಾಗೆ ಉಪ್ಪಿನಕಾಯಿ ಇಟ್ಕೊಂಡು ತಿಂತಾಯಿದ್ರೆ ಸ್ವರ್ಗ ಅಂತಲೇ ಹೇಳ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಸಾಂಬಾರಂತೂ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಒಮ್ಮೆ ಮಾಡಿ ನೋಡಿ, ನಿಮಗೆ ನೀವೇ ಹೇಳ್ತೀರಾ ಹೇಗೆ ಬಂತು ಅಂತ. ನೀವು ಇದರಲ್ಲಿ ಏನಾದರೂ ಚೇಂಜಸ್ ಮಾಡಿ ಯಾವ ಥರ ಮಾಡ್ತೀರಾ ಅಥವಾ ಇದೇ ಥರ ಸಾಂಬಾರು ಮಾಡ್ತೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನೀವು ಕಮೆಂಟಲ್ಲಿ ತಿಳಿಸೋದ್ರಿಂದ ನಮಗೂ ಈ ಸಾಂಬಾರು ರೆಸಿಪಿ ಇಷ್ಟ ಆಯಿತಾ ಅಲ್ವಾ, ಬೇರೆ ಏನಾದರೂ ಚೇಂಜಸ್ ಮಾಡ್ಕೋಬೇಕಾ ಅಂತ ನಮಗೂ ಗೊತ್ತಾಗುತ್ತೆ. ಹಾಗೆ ಪಕ್ಕದಲ್ಲಿರುವ ನನ್ನ ಚಾನಲ್ನ ಹೊಸ್ದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಅದಕ್ಕೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ರೀತಿಯಾದಂಥ ಹೊಸ ಹೊಸ ರೆಸಿಪಿ ಜೊತೆಗೆ ನಾನು ನಿಮಗೆ ಸಿಗ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ರೈತರು ಎಷ್ಟು ಕಷ್ಟಪಟ್ಟು ನಮಗೆ ಅನ್ನ ನೀಡ್ತಾರಲ್ವ, ಈ ಅನ್ನಕ್ಕೆ ನಾವು ಗೌರವ ಕೊಡೋಣ. ಅವ್ರ ಕಷ್ಟಕ್ಕೆ ಅವ್ರ ಪರಿಶ್ರಮಕ್ಕೆ ನಾವು ಬೆಲೆ ಕೊಟ್ಟು ಊಟನ ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡಬೇಡಿ. ಯಾಕೆಂದರೆ ಎಷ್ಟೋ ಜನ ಒಂದು ತುತ್ತಿನ ಊಟಕ್ಕೋಸ್ಕರ ಎಷ್ಟೊಂದು ಕಷ್ಟಪಡ್ತಿರ್ತಾರೆ. ಅಂಥವ್ರ ಮುಂದೆ ನಾವು ಅನ್ನದ ಮೇಲೆ ಅಹಂಕಾರ ಮಾಡೋದಾಗಲಿ ಅಥವಾ ಅನ್ನನ ವೇಸ್ಟ್ ಮಾಡೋದಾಗಲಿ ಯಾವುದೇ ಕಾರಣಕ್ಕೂ ಮಾಡೋದು ಬೇಡ ಅಂತ ಈ ವಿಡಿಯೋ ಮುಖಾಂತರ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ. ನಿಮಗೆ ಇನ್ಯಾವ ರೀತಿಯಾದಂತಹ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.